ಶ್ರೀ ಶ್ರೀ ಅವಧೇಶಾನಂದಗಿರಿ ಮಹಾಸ್ವಾಮೀಜಿಯವರಿಗೆ ಈ ವಿಜ್ಞಾತಂ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಈ ಪವಿತ್ರವಾದ ಕಾರ್ಯಕ್ರಮ. आदि चंचलगिरी मठ में यहाँ के हॉस्पिटल, आश्रमालय, विविध प्रवृत्तियाँ, पारमार्थिक प्रयोग अकल्पनीय, अवर्णनीय, तब व्यक्ति व्यक्ति नहीं रहता, वो संस्था हो जाता है, एक संस्थान बन जाता है, वे सिद्धांत बन जाता है। और जब उसमें परमार्थ प्रकट हो तब वो धर्म और ईश्वरीय सत्ता उसमें जागृत होती है, वो भगवतीय संकल्प बन जाता है। वैसे ही है हमारे स्वामी श्री श्री स्वामी निर्मलानंद जी महाराज। ವಿಜ್ಞಾತಂ ಮೇಳ ವಿಜ್ಞಾನ ಜ್ಞಾನ ತಂತ್ರಜ್ಞಾನ. ಬಹುಶಃ ಯಾರಿಗಾದ್ರೂ ನೀವು ಹೊಸದಾದರೆ ಇದು ಒಂದು ಶಬ್ದವಾಗಿ ಕಂಡರೂ ಕೂಡ 3 ಶಬ್ದಗಳ ಮೊದಲ ಅಕ್ಷರಗಳನ್ನ ತೆಗೆದುಕೊಂಡು ಎಳೆದಿರ್ತಕ್ಕಂಥ ಒಂದು ಶಬ್ದ. ವಿಜ್ಞಾನದಿಂದ ವಿ ತೆಗೆದುಕೊಂಡಿದ್ದಾರೆ, ಜ್ಞಾನದಿಂದ ಜ್ಞಾ ತೆಗೆದುಕೊಂಡಿದ್ದಾರೆ, ತಂತ್ರಜ್ಞಾನದಿಂದ ತಮ್ ತೆಗೆದುಕೊಂಡಿದ್ದಾರೆ. ಈ 3 ಸೇರಿಸಿದ್ದು ಯಾವುದೋ ಒಂದು ಅಬ್ರಿವೇಷನ್ ಆಯಿತು. ದಟ್ ಈಸ್ ವಿಜ್ಞಾತಂ ವಿಜ್ಞಾತಂ. ಅವಧೇಶಾನಂದ ಸ್ವಾಮೀಜಿಯವರು ಅಂತ ಹೇಳಿದರೆ ಲಕ್ಷಾಂತರ ಜನರಿಗೆ ಜ್ಞಾನ ದಾನ ಮಾಡಿದವರು, ಜ್ಞಾನ ಪ್ರಸಾರ ಮಾಡಿದವರು. ವಿಜ್ಞಾತಂ ಪ್ರಶಸ್ತಿ ಏನಿದೆ ಇದನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಪ್ರದಾನ ಮಾಡಿದ್ದು ಅತ್ಯಂತ ಅರ್ಥಪೂರ್ಣ. ಈ ಮಠ ಯಾವತ್ತೂ ಕೂಡ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಮಠ, ಉಳುವ ರೈತನ ಬಾಳಿಂದ ಶುರುವಾದಂಥ ಮಠ ಇದೆ. ಇವತ್ತು ಉಳುವ ರೈತನ ಜೊತೆ ವಿಜ್ಞಾನಕ್ಕೂ ಕೂಡ ಸಂಬಂಧ ಕಲ್ಪಿಸಿ ಆ ದಿಕ್ಕಿನಲ್ಲಿ ಹೋಗ್ತಾ ಇರುವಂಥ ಒಂದು ಮಠ ಆದಿಚುಂಚನಗಿರಿ ಮಠ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಳ ಜನ ನಾವು ಮಾತಾಡ್ತಾ ಇದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದನ್ನೇ ನಾವು ನೆಚ್ಕೊಂಡು ಹೋಗಬಾರ್ದು. ವಿ ಶುಡ್ ಆಲ್ವೇಸ್ ರಿಮೆಂಬರ್ ಅವರ್ ಹ್ಯೂಮನ್ ಇಂಟೆಲಿಜೆನ್ಸ್ ಈಸ್ ಆಲ್ವೇಸ್ ಪ್ಯಾರಮೌಂಟ್. ಒಕ್ಕಲ್ತನ ಮಾಡಿಕೊಂಡು ಇರ್ತಕ್ಕಂಥ ಸಮುದಾಯದಲ್ಲಿ ಒಂದು ಕಾಲದಲ್ಲಿ ನಾವು ನೆಲನ ಹೊತ್ತು ಬೆಳೆನ ಬೆಳೆದು ಬದುಕಂಥ ಎಲ್ಲ ಅವಕಾಶಗಳಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕುಟುಂಬಗಳು ಬೆಳೆದು ಭೂಮಿಗಳು ವಿಭಜನೆ ಆಗಿ ಭೂಮಿ ಮೇಲೆ ನಂಬಿಕೊಂಡು ನಾವು ಜೀವನ ನಡೆಸ್ತೀವಿ ಅಂತಂದರೆ ಅದು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ದಾರಿದೀಪ ಆಗಿ ನಿಲ್ಲಬೇಕು ಅಂತಂದರೆ ಜ್ಞಾನ, ತಂತ್ರಜ್ಞಾನ ಮತ್ತು ವಿಜ್ಞಾನ ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಾವು ಮರುಗೂಡಿಸಬೇಕು, ಮುನಗೂಡಿಸ್ಕೊಳ್ಬೇಕು. ಗುರು ಪರಂಪರೆ 72ನೇ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ 12ನೇ ವರ್ಷದ ಪಟ್ಟಾಭಿಷೇಕೋತ್ಸವ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ಸಂಪನ್ನವಾಗಿದೆ.